ನೀವು ಬನ್ನಿ. ಈಗ ಯೂಶಲ್ ಆಗಿ ನ್ಯೂಸ್ ಚಾನೆಲ್ ಅಂತಂದ್ರೆ ಮಕ್ಕಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಅಷ್ಟು ಫಾಲೋ ಮಾಡಲ್ಲ. ಬಟ್ ಯಾಕೆ ಫಾಲೋ ಮಾಡಬೇಕು ಹೇಳಿ? ಒಳ್ಳೊಳ್ಳೆ ಯಾಕೆ ನೋಡಬೇಕು? ಒಳ್ಳೊಳ್ಳೆ ನ್ಯೂಸ್, ಒಳ್ಳೊಳ್ಳೆ ಇದು ಕೊಡ್ತಾರೆ. ಏನು ಕೊಡ್ತಾರೆ? ಹೆಲ್ಪ್ ಆಗುತ್ತೆ ಏನಾದ್ರು ನೋಡಿದ್ರೆ. ಹೆಲ್ಪ್ ಅಂದರೆ ನಾಲೆಡ್ಜ್ ವೈಸ್. ಓಕೆ, ನೀವು ಹೇಳಿ ಮೇಡಮ್. ನಾನು ಪ್ರೆಸೆಂಟ್ಲಿ ಭೌತಶಾಸ್ತ್ರ ಉಪನ್ಯಾಸಕಿಯಾಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಮಿನಿಮಮ್ ಅಂದರೆ ಒಂದು 30 ಮಿನಿಟ್ಸ್ ಆದರೂ ನ್ಯೂಸ್ ಚಾನಲ್ನ ನೋಡ್ತಿರ್ತೀನಿ. ಅದರಲ್ಲಿ ಫಸ್ಟ್ ನಾವು ಟಿ ವಿ ಆನ್ ಮಾಡಿದ ತಕ್ಷಣ ಅದೇನು ಗೊತ್ತಿಲ್ಲ, ನ್ಯೂಸ್ ಫಸ್ಟೇ ಆನ್ ಆಗೋದು. ಸೊ ನಾವು ಅದನ್ನು ಫಾಲೋ ಮಾಡೋದು. ನಮ್ಮ ಪಪ್ಪನೂ ಕೂಡ ಅವರಿಂದ ನನಗೆ ಅಭ್ಯಾಸ ನ್ಯೂಸ್ ನೋಡೋದು, ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಅದು ಒಳ್ಳೆಯ ಅಭ್ಯಾಸನೂ ಕೂಡ. ಈ ಪ್ರೆಸೆಂಟ್ ಸೀನರಿಯಲ್ಲಿ ಏನೇ ನಡೀತಿದೆ ಜಗತ್ತಲ್ಲಿ ಅದೆಲ್ಲ ಯುತ್ಸಾಗಿ ನಾವು ತಿಳ್ಕೊಂಡಿರಲೇಬೇಕು. ಸೊ ನ್ಯೂಸ್ ನೋಡೋದು ಒಳ್ಳೆಯ ಅಭ್ಯಾಸ, ಅದನ್ನು ನಾವೆಲ್ಲ ರೂಢಿ ಮಾಡ್ಕೊಳ್ಳೇಬೇಕು. ಅದೊಂದು ಪಾರ್ಟ್ ಆಫ್ ಲೈಫಲ್ಲಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಅಗೇನ್ ನ್ಯೂಸ್ ನೋಡೋದ್ರಿಂದ ಏನು ಯೂಸು ಅಂತಂದರೆ ಕಾಂಪಿಟೇಟಿವ್ ಎಲ್ಲ ಪ್ರಿಪೇರ್ ಆಗ್ತಿರ್ತೀವಿ ನಾವು. ನಮ್ಮ ಪ್ರೆಸೆಂಟ್ ಜಗತ್ತಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗಲಿಲ್ಲ ಅಂದರೆ ನಾವು ಲೈಫ್ನ ಹೆಂಗೆ ಲೀಡ್ ಮಾಡೋದು? ಸೊ ಅದಕ್ಕೆಲ್ಲ ನಮಗೆ ನ್ಯೂಸ್ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಎಸ್ಪೆಷಲಿ ನ್ಯೂಸ್ ಫಸ್ಟ್ ನನಗೆ ತುಂಬ ಇಷ್ಟವಾದಂಥ ನ್ಯೂಸ್ ಚಾನಲ್ ಅಂತಲೇ ಹೇಳ್ಬೋದು. ಸೀರಿಯಲ್ ಅವನ್ನ ಫಾಲೋ ಅದನ್ನು ಮಾಡೋದಕ್ಕಿಂತ ನ್ಯೂಸ್ಗಳು ನೋಡಿದ್ರೆ ನಮಗೆ ಪ್ರೆಸೆಂಟ್ ಸಿಚುವೇಶನ್ಸ್ ಬಗ್ಗೆ ತುಂಬ ಅವೇರ್ನೆಸ್ ಇರುತ್ತೆ. ಅಗೇನ್ ಅದು ವೆಲ್ ಅಲ್ವಾ, ಆ್ಯಸ್ ಎ ಎಜುಕೇಟೆಡ್ ಆಗಿ ಪ್ರಪಂಚದಲ್ಲಿ ಏನೇನು ನಡೀತಿದೆ, ನಮ್ಮ ಸೋಷಿಯಲ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಅದ್ರ ಬಗ್ಗೆ ಎಲ್ಲ ತಿಳಿಬೇಕು. ಅಗೇನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಂದ್ರೂ ಒಂದು ಏನಾದರೂ ಇನ್ಸ್ಪಿರೇಷನ್ ಇರಬೇಕಲ್ವಾ. ಸೊ ನಾವು ನ್ಯೂಸ್ ನೋಡೋದ್ರಿಂದ ನೆಕ್ಸ್ಟ್ ನಾವೇನು ಮಾಡ್ಬೋದು, ಸೊಸೈಟಿಗೆ ನಮ್ಮ ಕೊಡುಗೆ ಏನು, ಸೊ ಇಲ್ಲಿ ಏನೇನು ಪೊಲಿಟಿಕ್ಸಲ್ಲಿ ಏನೇನು ನಡೀತಿದೆ ಇವೆಲ್ಲ ತಿಳ್ಕೊಂಡ್ರೆ ಅಪ್ಕಮಿಂಗಲ್ಲಿ ನಾವು ಯಾವ ಥರದವ್ರನ್ನ ಸೆಲೆಕ್ಟ್ ಮಾಡ್ಬೋದು, ಹಾಗೆ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಅದು ಗೊತ್ತಾಗದೆ ಈ ಥರ ಕಾರ್ಯಕ್ರಮಗಳನ್ನ ನೋಡೋದ್ರಿಂದ. ಅಗೇನ್ ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿರೋದು ಎಷ್ಟು ಯೂಸ್ಫುಲ್ ಆಯಿತು ಅಂದರೆ, ನಾನು ಆಲ್ರೆಡಿ MSc ಗ್ರ್ಯಾಜುಯೇಟು, ಸ್ಟಿಲ್ ನಾನು ಕರಿಯರ್ ಗೈಡೆನ್ಸ್ ಕರೆಸಿದ್ರಲ್ವಾ, ಸೊ ಅದರಿಂದ ಎಷ್ಟೊಂದು ಕಲಿತೆ. ಆ ಸರ್ರು ಇವನ್ ಸಿನಿಮಾದಲ್ಲೂ ಕೂಡ ವರ್ಕ್ ಮಾಡ್ತಿದ್ದಾರೆ. ನಾವು ಇಷ್ಟಕ್ಕೆ ರಿಸ್ಟ್ರಿಕ್ಟೆಡ್ ಆಗಿರ್ತೀವಿ ಲೈಫ್ನ. ಇಷ್ಟಕ್ಕೆ ಸಾಕು, ನಾನು ಇವಾಗ ಲೆಕ್ಚರರ್ ಆಗಿದ್ದೀನಾ, ಫೈನ್ ಇಷ್ಟೇ ಸಾಕು ಅಂತ ನಾನು ಅನ್ಕೊಂಡಿರ್ತೀನಿ. ಬಟ್ ಇಂಥ ವ್ಯಕ್ತಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಇನ್ನೂ ಲೈಫಲ್ಲಿ ಇನ್ನೂ ಸುಮಾರು ಮಾಡೋದಿದೆ, ನಾವು ಇನ್ನೂ ಅಚೀವ್ ಮಾಡಬೇಕು, ಇನ್ನೂ ಬೆಳಿಬೇಕು ಅನ್ನೋದೆಲ್ಲ ಈ ಥರ ಕಾರ್ಯಕ್ರಮಗಳಿಗೆ ಅಟೆಂಡ್ ಆದಾಗ ಆಬ್ವಿಯಸ್ಲಿ ನಮಗೆ ಇಂಥವೆಲ್ಲ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿರೋಂಥ ನ್ಯೂಸ್ ಫಸ್ಟಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.